ನಮಸ್ಕಾರ. ಎ ಜರ್ನಿ ಆಫ್ ಥೌಸಂಡ್ಸ್ ಆಫ್ ಮೈಲ್ಸ್ ಬಿಗಿನ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ನಾವು ಕೇಳಿದ್ದೇವೆ, ಹೇಳೋದನ್ನು ಕೇಳಿದ್ದೇವೆ. ಇದು ಒಂದು ಕೊಟೇಶನ್. ಈ ಕೊಟೇಶನನ್ನು ಯಾರು ಹೇಳಿದ್ದು, ಯಾವಾಗ ಹೇಳಿದ್ರು ಎಂಬುದನ್ನು ನಾವು ಹುಡುಕುತ್ತಾ ಹೋದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಚೀನಾದವರಾದ ಲವಶು ಎಂಬ ಚೀನಾದವರು ಹೇಳಿರುವಂತಹ ಒಂದು ಕೊಟೇಶನ್. ಎಷ್ಟು ಅರ್ಥವತ್ತಾದ ಕೊಟೇಶನ್. ನಾವು 1000 ಮೈಲಿ ನಡೆಯಬೇಕಾದರೂ, ಸಾಗಬೇಕಾದರೆ ಮೊದಲ ಹೆಜ್ಜೆ 1ನೇ ಹೆಜ್ಜೆಯಿಂದ ಪ್ರಾರಂಭಿಸಬೇಕು. ನಮ್ಮ ಜೀವನದಲ್ಲಿ ನಾವು ಆರಂಭ ಮಾಡುವುದು. ಈಗ ನೋಡಿ, ಒಂದು ಮರ ಬೆಳಿಬೇಕಾದ್ರೆ ಆ ಮರದಿಂದ ಒಂದು ಬೀಜದಿಂದ ಒಂದು ಮರ ಹುಟ್ಟುತ್ತೆ. ಆ ಮರದಿಂದ ಎಷ್ಟೋ ಸಾವಿರಾರು ಸಸ್ಯಗಳು ಹುಟ್ಟಿ ಬೆಳೆಯುತ್ತದೆ. ಹೇಗೆ ಹುಟ್ಟಿ ಬೆಳೆಯುತ್ತದೆ? ಅದರಿಂದಾಗಿ ಈ ಒಂದು ಮರ ಹುಟ್ಟಿದ್ದರಿಂದಾಗಿ, ಅಂದರೆ ಈ ಒಂದೇ ಮರದಿಂದ ಅಥವಾ ಒಂದು ಬೀಜದಿಂದ ಒಂದು ಮರವಾಗಿ, ಮರದಿಂದ ನೂರಾರು ಸಾವಿರಾರು ಗಿಡವಾಗಿ, ಕಾಡಾಗಿ ಬೆಳೆಯುತ್ತದೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಸಾಧನೆಗೆ 1ನೇ ಮೆಟ್ಟಿಲನ್ನು ಇಡಬೇಕು. ಅಂದರೆ 1000 ಮೈಲಿ, 1000 ಕಿಲೋಮೀಟರ್ ದೂರ ನೀವು ಸಾಗಬೇಕಾದ್ರೆ ಮೊದಲನೆಯ ಹೆಜ್ಜೆಯನ್ನು ಇಟ್ಟ ಮೇಲೆ ಅದರಿಂದ ಬೆಳೀತಾ ಹೋಗುತ್ತೆ ಹೊರತು, ಇಲ್ಲ ನಾನು ಮೊದಲನೇ ಹೆಜ್ಜೆ ಇಡೋದಿಲ್ಲ, ನಾನು 1000 ಕಿಲೋಮೀಟರ್ ಆಚೆನೇ ಇಡೋದು ಅಂತ ಹೇಳಿದರೆ ಯಾರೂ ಸಹ ಜೀವನದಲ್ಲಿ ಮೇಲೆ ಬರಲು ಸಾಧ್ಯವಾಗುವುದಿಲ್ಲ. ನಾವು ಯಾವುದನ್ನೇ ಆರಂಭ ಮಾಡಬೇಕಾದರೂ ಮೊದಲ ಹೆಜ್ಜೆ ತಳದಿಂದನೇ ಪ್ರಾರಂಭ ಮಾಡಬೇಕು. ಮೇಲೆ ಹತ್ತಬೇಕಾದ್ರೆ ಮೊದಲ ಮೆಟ್ಟಿಲು ಹತ್ತಬೇಕು, 2ನೇ ಮೆಟ್ಟಿಲು, ಹಾಗೆ ಹೋಗಿ ಎಷ್ಟು ಮೆಟ್ಟಿಲಿಗೂ ಆ ಮೆಟ್ಟಿಲುಗಳನ್ನು ಹತ್ತಿ ಹೋಗುತ್ತೇವೆ. ಪ್ರಯಾಣ ಮಾಡಬೇಕಾದ್ರಾಗಲಿ, ನೀವು ಎಲ್ಲಿಗಾದ್ರೂ ಹೋಗಬೇಕಾದ್ರಾಗಲಿ, ಯಾವುದಾದ್ರೂ ಒಂದು ಶಕ್ತಿ ಇರಲೇಬೇಕು ನಿಮ್ಮ ಜೊತೆ. ಆ ಶಕ್ತಿ ಇದ್ದಾಗ ನೀವು ಈ 1ನೇ ಮೆಟ್ಟಿಲಿನಿಂದ 100ನೇ ಮೆಟ್ಟಿಲು ತನಕ ಹತ್ಬೋದು, ಅದರಿಂದ ಜಾಸ್ತಿನೂ ನೀವು 1ನೇ ಹೆಜ್ಜೆಯನ್ನು ಹಿಡದೇ ಇದ್ದರೆ, ಮೊದಲನೇ ಹೆಜ್ಜೆ ಹಿಡದೇ ಇದ್ದರೆ ನೀವು ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋದೇನು, ನಾವು ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಇಟ್ಟರೆ ಮುಂದಕ್ಕೆ ನಾವು 1000 ಅಲ್ಲ 10,000 ಕಿಲೋಮೀಟರ್ ದೂರ ಬೇಕಾದರೂ ಹೋಗಬಹುದು. ಇದಕ್ಕೆ ಈ ಅರ್ಥ ಬರೋದು ಯಾಕೆ? ನಾವು ಮೊದಲನೇ ಹೆಜ್ಜೆ ಇಟ್ಟರೆ ಮಾತ್ರ ನಾವು ಮುಂದಿನ ಹೆಜ್ಜೆಗಳನ್ನೇ ಇಡಲು ಸಾಧ್ಯ. ಆದ್ದರಿಂದ ನಾವು ಏನೇ ಸಾಧನೆ ಮಾಡಬೇಕಾದ್ರೂ ಆ ಸಾಧನೆಗೆ ಇರುವಂತಹ ಈ ಮೊದಲನೇ ಹೆಜ್ಜೆಯನ್ನು ನಾವು ಇಡಲೇಬೇಕು ಎಂಬುದು ಈ ಒಂದು ಕೊಟೇಶನ್ನ ಒಂದು ಅರ್ಥ. ಎ ಜರ್ನಿ ಆಫ್ ಥೌಸಂಡ್ಸ್ ಆಫ್ ಮೈಲ್ಸ್ ಬಿಗಿನ್ ವಿತ್ ಎ ಸಿಂಗಲ್ ಸ್ಟೆಪ್. ಯಾವುದೇ ಆದರೂ 1ನೇ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ನಾವು ಪ್ರತಿಯೊಬ್ಬರು ಅರಿತುಕೊಂಡಿರಬೇಕಾದ ವಿಷಯ ಇದು. ಅಂದರೆ ನಾವು ಕೆಲಸ ಮಾಡ್ತೇವೆ ಅಂತ ಹೇಳೋದಲ್ಲ. ನಾವು ಮೊದಲ ಹೆಜ್ಜೆ ಇಟ್ಟು ಮುಂದೆ ಸಾಗಬೇಕು. ಆಮೇಲೆ ನಾವು ಅಲ್ಲಿ ಸಾಗ್ತೀವಿ. ಎಲ್ಲಿ? ನಮ್ಮ ಗುರಿಯನ್ನು ತಲುಪ್ತೀವಿ. ಗುರಿಯಿಲ್ಲದೆ ನಾವು ಪ್ರಾರಂಭ ಇಲ್ಲದೆ, ಶ್ರಮ ಇಲ್ಲದೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಇಂತಹ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ.